ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಲೈನ್ ಟೂಲ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲೈನ್ ಟೂಲ್ನಲ್ಲಿ ಬರುವಂಥ ಲೈನ್ ಸಿಗ್ಮೆಂಟ್ ಟೂಲ್, ಆರ್ಚ್ ಟೂಲ್, ಸ್ಪೆರಲ್ ಟೂಲ್, ರೆಕ್ಟ್ಯಾಂಗಲ್ ಗ್ರೈಡ್ ಟೂಲ್ ಆ್ಯಂಡ್ ಪೋಲಾರ್ ಗ್ರೈಡ್ ಟೂಲ್ನ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ನೇದು, ನನ್ನ ಒಂದು ಚಾನಲ್ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಲೈನ್ ಟೂಲನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಮಗೆಲ್ಲ ಟೂಲಲ್ಲೂ ಇಲ್ಲಿ ಕಾಣಿಸ್ಬೇಕು ಅಂತ ಇದ್ದರೆ ಇಲ್ಲಿ ನೀವು ಒಂದು ಪಾಯಿಂಟ್ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಟೂಲ್ ಬಾಕ್ಸನ್ನು ಇಲ್ಲಿ ಕ್ಲಿಕ್ ಮಾಡಿ ಇಡ್ಬೋದು. ಸೊ ಈಗ ನಾನು ಲೈನ್ ಟೂಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಬೇಕು ಅಷ್ಟು ಸೈಜಸ್ಸನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಕಲರ್ ಬೇಕಿದ್ರೆ ನೀವು ಕಲರಲ್ಲಿ ತೊಗೊಳ್ಳಿ. ಸೊ ನೋಡಿ, ಈಗ ನಾನು ಈ ರೀತಿಯಾಗಿ ನೋಡಿ, ಇದು ಲೈನ್ ಸಿಗ್ಮೆಂಟ್ ಟೂಲ್ ಈ ರೀತಿಯಾಗಿ ಬರುತ್ತೆ. ನಿಮ್ಗೆ ಯಾವ ರೀತಿ ಲೈನ್ಸ್ ಬೇಕು ಆ ರೀತಿ. ಆರ್ಚ್ ನೋಡಿ, ಯಾವ ರೀತಿ ಬೇಕು ಆರ್ಚ್ ಶೇಪಲ್ಲಿ ತಗೋಬಹುದು. ನೆಕ್ಸ್ಟ್ ಬಂದು ಸ್ಪೈರಲ್ ನೋಡಿ, ಸ್ಪೈರಲ್ ಡಿಸೈನ್ ಅಲ್ಲಿ ತಗೋಬಹುದು. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಗ್ರೈಡ್ ಈ ರೀತಿಯಾಗಿ ಶೇಪ್ ತಗೋಬಹುದು. ನೆಕ್ಸ್ಟ್ ಪೋಲಾರ್ ಗ್ರೈಡ್ ಟೂಲ್ ನೋಡಿ, ಈ ರೀತಿಯಾಗಿ ಶೇಪ್ ಅನ್ನ ತಗೋಬಹುದು. ಸೊ ನೋಡಿ, ಮತ್ತೊಂದ್ಸತಿ ಪೋಲಾರ್ ಗ್ರೈಡ್ ಟೂಲ್ ಈ ರೀತಿಯಾಗಿ ತಗೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆರ್ಚ್ ಅನ್ನು ಉಪಯೋಗಿಸ್ಕೊಂಡು ಒಂದು ಐಸ್ ಕ್ರೀಮ್ ಕಪ್ ಅನ್ನ ಹೇಗೆ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.